ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನಾಟ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಈಗ ಒಂದ್ಸಲ ದಾರಾನ ಸುತ್ತಕೊಂಡು ಸಿಂಗಲ್ ಕ್ರೋಶೆ ಪಕ್ಕಕ್ಕೆ ಹೋಗಿ ಥ್ರೆಡ್ನ ಆಚೆ ತೊಗೊಂಬಂದು ಈಗ ಇನ್ನೊಂದು ಸಲ ದಾರ ಸುತ್ತಕೊಂಡು ಈ 3 ದಾರನೂ ಒಂದು ಮಾಡಬೇಕು. ಇದು ಆವಾಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲೇ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸಿಂಗಲ್ ಕ್ರೋಶೆ 2 ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ 5 ಚೈನ್ನ ಹಾಕೋಬೇಕು. ಇದು ಟ್ಯಾಸಲ್ ಅಟ್ಯಾಚ್ ಮಾಡೋಕ್ಕೆ. ಮತ್ತು ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ 1 ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ಇದೇ ಥರ ಹಾಫ್ ಡಬಲ್ ಕ್ರೋಶೆ ಟೋಟಲ್ 6 ಟೈಮ್ಸ್ ಮಾಡ್ಕೋಬೇಕು ಪಕ್ಕನೇ. ಈಗ ನಾನು ಈ ಥರ ರೌಂಡ್ ಬೀಡ್ಸ್ ತೊಗೋತಾಯಿನಿ. ಇದ್ರ ಬದಲು ದಪ್ಪ ರೌಂಡ್ ಬೀಡ್ಸ್ ಕೂಡ ತೊಗೋಬೋದು. ಬೀಡನ್ನ ಥ್ರೆಡ್ ಒಳಗೆ ಹಾಕಿ ಒಂದು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಅದನ್ನು ಫಿಕ್ಸ್ ಮಾಡ್ಕೋಬೇಕು 1 ಹಾಫ್ ಡಬಲ್ ಕ್ರೋಶೆಯಿಂದ. ಈಗ ಚೈನ್ಸ್ ಹಾಕೋಬೇಕು ಬೀಡನ್ನ ಕವರ್ ಮಾಡ್ಕೊಳ್ಳೋಕ್ಕೆ. ನಾನು ಫಸ್ಟಲ್ಲಿ 4 ಚೈನ್ಸ್ ಹಾಕೋತಾ ಇದ್ದೀನಿ. ನೋಡಿ ಚೈನ್ ಕವರ್ ಆಗುತ್ತಾ ಅಂತ ಬೀಡನ್ನ, ಇಲ್ಲಾಂದರೆ ಇನ್ನೂ 2 ಚೈನ್ ಹಾಕ್ಕೊಳ್ಳಿ. ನಾನಿಲ್ಲಿ ಟೋಟಲ್ 6 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಸಿಕ್ಸ್ ಚೈನ್ಸ್ ಆದಮೇಲೆ ಕ್ಲಾತ್ನ ಟರ್ನ್ ಮಾಡಿಕೊಂಡು ಪ್ರೀವಿಯಸ್ ಹಾಫ್ ಡಬಲ್ ಕ್ರೋಶೆಗೆ 1 ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೋಬೇಕು. ಮತ್ತು ನಾನು ಇನ್ನೊಂದು ಹಾಫ್ ಡಬಲ್ ಕ್ರೋಶೆಗೆ 1 ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಟರ್ನ್ ಮಾಡ್ಕೋಬೇಕು ಕ್ಲಾತ್ನ. ಈಗ ಈ ಲೂಪ್ ಒಳಗಡೆ ಹಾಫ್ ಡಬಲ್ ಕ್ರೋಶೇಸ್ ಹಾಕೋಬೇಕು. ನಾನು ಫಸ್ಟ್ 4 ಹಾಫ್ ಡಬಲ್ ಕ್ರೋಶೇಸ್ ಹಾಕೋತಾ ಇದ್ದೀನಿ. 4 ಹಾಫ್ ಡಬಲ್ ಕ್ರೋಶೇಸ್ ಆದಮೇಲೆ ಒಂದು ಪೀಕೋ ಸ್ಟಿಚ್ ಮಾಡ್ಕೋಬೋದು ಅಥವಾ ಬೀಡ್ ಹಾಕೋಬೋದು. ನಾನು ಪೀಕೋ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ 3 ಚೈನ್ಸ್ನ ಹಾಕ್ಕೊಂಡು ಫಸ್ಟ್ ಚೈನ್ಗೆ ಹೋಗಿ 1 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದು ಪೀಕೋ ಸ್ಟಿಚ್ ಆಗುತ್ತೆ. ಇದಾದಮೇಲೆ ಮತ್ತೆ 4 ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡಬೇಕು. ನೋಡಿ ಮುಗ್ದಿದೆ, ಈ ರೀತಿ ಕಾಣುತ್ತೆ. ತುಂಬ ಬೇಗ ಮುಗಿಯೋಂಥ ಡಿಸೈನ್ ಇದು. ಬರೀ ಹಾಫ್ ಡಬಲ್ ಕ್ರೋಶೆಲ್ಲೇ ಮಾಡ್ತಾಯಿದ್ದೀನಿ. ಈಗ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ 1 ಸಿಂಗಲ್ ಕ್ರೋಶೆನ ಈ ಹಾಫ್ ಡಬಲ್ ಕ್ರೋಶೆ ಒಳಗಡೆ ಹೋಗಿ ಫಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಆರ್ಚ್ ಥರ ಕಾಣುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲೂ ನಾವು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ. ಏನಾದರೂ ಹಾಫ್ ಡಬಲ್ ಕ್ರೋಶೆ ಬೇಡ ಅಂದರೆ ಡಬಲ್ ಕ್ರೋಶೇಸಿಂದನೂ ಮಾಡ್ಕೋಬೋದು ಡಿಸೈನ್ನ. ಈಗ ಮತ್ತೆ ಹಾಫ್ ಡಬಲ್ ಕ್ರೋಶೇಸ್ ಕಂಟಿನ್ಯೂ ಮಾಡಬೇಕು. ಟೋಟಲ್ 6 ಇರಬೇಕು. ಇದಾದಮೇಲೆ ಮತ್ತೆ 5 ಚೈನ್ ಟ್ಯಾಸಲ್ಗೆ, ಆಮೇಲೆ ಡೈರೆಕ್ಟ್ ಹಾಫ್ ಡಬಲ್ ಕ್ರೋಶೆ ಕ್ಲಾತ್ಗೆ ಫಿಕ್ಸ್ ಮಾಡ್ಕೋಬೇಕು. ಈಗ ಮತ್ತೆ 6 ಹಾಫ್ ಡಬಲ್ ಕ್ರೋಶೇಸ್. ಮತ್ತು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು 1 ಹಾಫ್ ಡಬಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೋಬೇಕು. ಈಗ 6 ಚೈನ್ ಹಾಕೋಬೇಕು. ಆಮೇಲೆ ಕ್ಲಾತ್ನ ಟರ್ನ್ ಮಾಡಿಕೊಂಡು 1 ಸಿಂಗಲ್ ಕ್ರೋಶೆ ಪ್ರೀವಿಯಸ್ ಹಾಫ್ ಡಬಲ್ ಕ್ರೋಶೆ ಒಳಗೆ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಈಗ ಆರ್ಚ್ ಒಳಗೆ 4 ಹಾಫ್ ಡಬಲ್ ಕ್ರೋಶೆ, 1 ಪೀಕೋ ಸ್ಟಿಚ್ ಮತ್ತು 4 ಹಾಫ್ ಡಬಲ್ ಕ್ರೋಶೆ ಈ ಥರ ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕು ಡಿಸೈನ್ನ.
ಇದು ಮುಗ್ದಿದೆ, ಈ ರೀತಿ ಕಾಣಿಸ್ತಿದೆ. ಟ್ಯಾಸಲ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಥ್ಯಾಂಕ್ ಯು.